ಪಂಚರಾಜ್ಯ ಚುನಾವಣೆಗಳ ಮತಗಟ್ಟೆ ಸಮೀಕ್ಷೆಗಳು ಬಹಿರಂಗ ಆಗಿದೆ. ಎಕ್ಸಿಟ್ ಪೋಲ್ನಲ್ಲಿ ಅಚ್ಚರಿಯ ಭವಿಷ್ಯ ನುಡಿದಿದೆ ಸಮೀಕ್ಷೆಗಳು. ಬಂಗಾಳ, ತಮಿಳುನಾಡು, ಕೇರಳಂನಲ್ಲಿ ಸರ್ಕಾರ ಬದಲಾಗುತ್ತಾ ಇಂಥದೊಂದು ಸುಳಿವನ್ನ ಸಮೀಕ್ಷೆ ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಅಂತ್ಯವಾಗುವ ಭವಿಷ್ಯ ನುಡಿದಿದೆ ಸರ್ವೆ. ಬಂಗಾಳದಲ್ಲಿ ಮೊದಲ ಬಾರಿಗೆ ಕಮಲ ಅರಳಲಿದೆ ಅಂತ ಸಮೀಕ್ಷೆ ಹೇಳಿದೆ. ಬಿಜೆಪಿಗೆ ಸ್ಪಷ್ಟ ಬಹುಮತದ ಭವಿಷ್ಯವನ್ನ ಹಲವು ಸರ್ವೆಗಳು ತಿಳಿಸಿವೆ. ತಮಿಳುನಾಡಲ್ಲಿ ಮತಗಟ್ಟೆ ಸಮೀಕ್ಷೆಗಳಿಂದ ಗೊಂದಲದ ಭವಿಷ್ಯ ಇದೆ. ನಟ ವಿಜಯ್ ಕಿಂಗ್ ಮೇಕರ್ ಅಂತ ಕೆಲ ಸಮೀಕ್ಷೆ ಹೇಳಿದ್ರೆ, ಹಲವು ಸಮೀಕ್ಷೆಗಳು ಡಿಎಂಕೆಗೆ ಮತ್ತೆ ಅಧಿಕಾರ ಅಂತ ಹೇಳಿದೆ. ಕೇರಳಂನಲ್ಲೂ ಸರ್ಕಾರ ಬದಲಾಗಲಿದೆ ಅಂತ ಎಕ್ಸಿಟ್ ಪೋಲ್ಸ್ ಹೇಳಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ರಚಿಸೋ ಸುಳಿವು. ಅಸ್ಸಾಂ, ಪುದುಚೇರಿ ಎನ್ಡಿಎ ಪಾಲಾಗಲಿದೆ ಅಂತ ಸಮೀಕ್ಷೆ ತಿಳಿಸಿದೆ. ಪಂಚರಾಜ್ಯ ಚುನಾವಣೆಗಳ ಮತಗಟ್ಟೆಯ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಅಚ್ಚರಿಯ ಭವಿಷ್ಯವನ್ನೇ ನುಡಿದಿದೆ ಈ ಬಾರಿಯ ಸಮೀಕ್ಷೆ. ಬಂಗಾಳ, ತಮಿಳುನಾಡು, ಕೇರಳಂನಲ್ಲಿ ಸರ್ಕಾರ ಬದಲಾಗೋ ಸಾಧ್ಯತೆ ಇದೆ ಅಂತ ಸಮೀಕ್ಷೆಗಳು ತಿಳಿಸ್ತಾ ಇವೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಅಂತ್ಯ ಆಗುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಬಂಗಾಳದಲ್ಲಿ ಮೊದಲ ಬಾರಿಗೆ ಕಮಲ ಅರಳುತ್ತೆ ಅಂತ ಸರ್ವೆ ಹೇಳ್ತಾ ಇದೆ. ಬಿಜೆಪಿಗೆ ಸ್ಪಷ್ಟ ಬಹುಮತದ ಭವಿಷ್ಯವನ್ನ ನುಡಿದಿದೆ. ಇನ್ನು ತಮಿಳುನಾಡಲ್ಲಿ ಮತಗಟ್ಟೆ ಸಮೀಕ್ಷೆಗಳಿಂದ ಗೊಂದಲದ ಸಮೀಕ್ಷೆ ಬಂದಿದೆ. ನಟ ವಿಜಯ್ ಕಿಂಗ್ ಮೇಕರ್ ಆಗ್ತಾರೆ ಅಂತ ಕೆಲ ಸರ್ವೆ ಹೇಳಿದ್ರೆ, ಮತ್ತೊಂದಷ್ಟು ಸರ್ವೆಗಳು ಡಿಎಂಕೆಗೆ ಮತ್ತೆ ಅಧಿಕಾರ ಸಿಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ತಮಿಳುನಾಡಿನ ಮತಗಟ್ಟೆ ಸಮೀಕ್ಷೆಯಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಕೆಲವು ರಿಸಲ್ಟು ಸ್ಪಷ್ಟವಾಗಿ ಕೆಲವು ಕಡೆ ತೋರಿಸ್ತಾ ಇದ್ದಾರೆ. ಕೆಲವು ರಿಸಲ್ಟು ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಆದರೆ ನನಗನ್ಸಿದ ಮಟ್ಟಿಗೆ ಒಂದು ನಿಚ್ಚಳವಾದಂಥ ಬಹುಮತ ತಮಿಳುನಾಡಲ್ಲಿ ಡಿಎಂಕೆ ಬರ್ಬೋದು ಅಂತಕ್ಕಂಥ ಒಂದು ಆಸೆ ನನಗಿದೆ. ನಾನು ಮಾತನ್ನು ಆಡಿದ್ದೀನಿ ಅಲ್ಲಿ. ಅದೇ ರೀತಿಯಾಗಿ ಕೇರಳದಲ್ಲಿ UDF ಆರು ಭಾರಿ ಬಹುಮತ ಬರ್ತದೆ ಅಂಥೇಳಿ ನಮ್ಮವರೆಲ್ಲರೂ ನನಗೆ ಈಗಾಗಲೇ ಹೇಳಿದ್ದಾರೆ. ಆಸಾಮಿನಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಅಪೇಕ್ಷಿತ ಸೀಟ್ಗಳು ಬರ್ತಾ ಇಲ್ಲ ಅಂತಕ್ಕಂಥ ಎಕ್ಸಿಟ್ ಪೋಲು ಹೇಳ್ತಾ ಇದೆ. ಬಟ್ ಅವ್ರು ತೋರಿಸ್ತಕ್ಕಂಥ ಅಂಕೆ ಸಂಖ್ಯೆಗಳಕ್ಕಿಂತಲೂ ನಾವು ಜಾಸ್ತಿ ಬರ್ಬೋದು ಅಂತಕ್ಕಂಥ ನನಗೆ ವಿಶ್ವಾಸ ಇದೆ. ಪಾಂಡಿಚೇರಿನಲ್ಲಿ ಅಲ್ಲೂ ಕೂಡ ನಾವು BJP ವಿರುದ್ಧ ಮತ್ತು NR ಪಾರ್ಟಿ ವಿರುದ್ಧ ಸರಿಸಮಾನವಾಗಿ ಹೋರಾಟ ಮಾಡಿದ್ದೇವೆ. ಅದರ ನಿರೀಕ್ಷೆನೂ ಕೂಡ ನಮಗೆ ಇದೆ. ಬಟ್ ಮೋರ್ ಆರ್ ಲೆಸ್ ಅಲ್ಲಿ ಟಫ್ ಫೈಟ್ ಆಗಿದೆ. ಆದರೂ ನಾವು ಇನ್ನೊಂದು 2 ದಿವಸ ಕಾದು ನೋಡೋಣ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಇವತ್ತು ಮತ್ತು ನಾಳೆ ಬಹುಶಃ ಇವತ್ತು 2 ರಾಜ್ಯಗಳ ಚರ್ಚೆ ಸಾಧ್ಯ ಅಂತ ಅನ್ಸುತ್ತೆ. ಪಶ್ಚಿಮ ಬಂಗಾಳ ಭಾರೀ ತುರುಸಿನ ಸ್ಪರ್ಧೆಯನ್ನ ಕಂಡಂಥ ರಾಜ್ಯ. ಸತತ 3 ಸಲ ಮಮತಾ ಬ್ಯಾನರ್ಜಿಯನ್ನ ಆರಿಸಿದ ಪಶ್ಚಿಮ ಬಂಗಾಳದ ಮತದಾರ 4ನೆಯ ಸಲವೂ ಅವರಿಗೆ ಜಯಂತನ ಅಥವಾ ಬದಲಾವಣೆಯನ್ನ ಬಯಸ್ತಾನೆ. ಚರ್ಚೆ ಮಾಡೋಣ ಈ ವಿಷಯದಲ್ಲಿ. ಇವತ್ತು ನಮ್ಮ ಜೊತೆಗೆ HN ಚಂದ್ರಶೇಖರ್ ಬಿಜೆಪಿಯಿಂದ ಇದ್ದಾರೆ, ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ ಇದ್ದಾರೆ, ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಬಹಳ ವಿವರವಾಗಿ ಪಶ್ಚಿಮ ಬಂಗಾಳದ ವರದಿಯನ್ನು ಮಾಡಿರುವ ರಾಘವ್ ಶರ್ಮಾ ಹಿರಿಯ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ. ರಾಘವ್ ಶರ್ಮಾ ಅವರೇ ನಮಸ್ಕಾರ. ತಮಗೂ ಕೂಡ ನಮಸ್ತೆ ಸರ್. ನಮಸ್ತೆ. ಎಸ್, ನಿಮ್ಮದೇ ಮೊದಲ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಹೆಂಗಿದೆ ವಾತಾವರಣ ಪಶ್ಚಿಮ ಬಂಗಾಳದಲ್ಲಿ ಓಡಾಡ್ತಾ ಇದ್ರೆ? ನಾನು ಲಾಸ್ಟ್ ಎಲೆಕ್ಷನಿಗೆ ಓಡಾಡಿದ್ದೆ.
ಅಂಥ ಇಲೆಕ್ಷನ್ ಮತ್ತೇನೋ ನೋಡೋದಕ್ಕಾಗೋದಿಲ್ವೇನೋ ಜೀವನದಲ್ಲಿ ಅನಿಸಿತ್ತು. ಈ ಸಲ ಅದಕ್ಕಿಂತ ಜೋರಿತ್ತಂತೆ. ಹೌದು, ನಿಮ್ಮ ಮಾತು ನಿಜ. ನಾನು 2019 ಲೋಕಸಭೆ ಮತ್ತೆ 2021 ವಿಧಾನಸಭೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಕವರ್ ಮಾಡಿದ್ದೆ. ಆದ್ರೆ ಆ ಎರಡೂ ಎಲೆಕ್ಷನ್ಗಳನ್ನ ಮೀರಿದ ಚುನಾವಣೆಗೆ 2026 ಸಾಕ್ಷಿಯಾಗಿದ್ದೇನೆ. ಪತ್ರಕರ್ತನಾಗಿ ಪಶ್ಚಿಮ ಬಂಗಾಳ ಕವರ್ ಮಾಡಿದ ಖುಷಿ ಇದೆ. ಇಂಥ ರಾಜ್ಯವನ್ನ ಒಬ್ಬ ಪತ್ರಕರ್ತ ಕವರ್ ಮಾಡ್ಬೇಕು ಅಂತ ನಾನು ವೈಯಕ್ತಿಕವಾಗಿ ಅಂದ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ಚುನಾವಣೆ ಎಷ್ಟು ಭಿನ್ನವಾಗಿ ಅಂತ ಹೇಳ್ಬೋದು, ವಿಚಿತ್ರವಾಗಿ ಅಂತ ಹೇಳ್ಬೋದು ನಡೀತದೆ. ಕರ್ನಾಟಕ ಚುನಾವಣೆ ಕರ್ನಾಟಕ ತುಂಬಾ ಓಡಾಡಿ ಹಿಂಗೆ ಎಲೆಕ್ಷನ್ ನಡೀತಾವೆ ಎಲ್ಲ ಕಡೆ ಅನ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲ, ಇಟ್ಸ್ ಎ ಡಿಫರೆಂಟ್ ವರ್ಲ್ಡ್ ಅಂತ ಹೇಳ್ಬೋದು. ಭಾರತದಲ್ಲಿರುವಂತ ಮತ್ತೊಂದು ವಿಶ್ವ ಅಂತ ಹೇಳ್ಬೋದು ನಾನು ನೋಡಿದ ಹಾಗೆ. ಯಾಕೆಂತ ಹೇಳಿದ್ರೆ ಈ ರೀತಿಯ ಎಲೆಕ್ಷನ್ ಅನ್ನ ನಾನು 2014 ಚುನಾವಣೆಯನ್ನು ಕವರ್ ಮಾಡ್ತಾ ಇದ್ದೇನೆ ಸರ್. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಚುನಾವಣೆಯನ್ನ ನಾನು ಯಾವ ರಾಜ್ಯದಲ್ಲೂ ನೋಡ್ಲಿಲ್ಲ. ಬಹುಶಃ ಪ್ರಶಾಂತ್ ನಾಥ್ ಅವರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಬಹುದು. ಅವ್ರ ಜೊತೆಗೆ ನಾನು ಹಿಂದೆ ಬಿಹಾರ ಮತ್ತೆ ಗುಜರಾತ್ ಎಲೆಕ್ಷನ್ ಮಾಡಿದ್ದೆ ಸರ್. ಈಗ ವಿಷಯಕ್ಕೆ ಬರೋದೇನಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಈಗಿನ ನಾನು ಎಸ್ ಮಾಡಿದಾಗೆ ಹಿಂದೆನೂ ಕೂಡ ಹೇಳಿದ್ದೆ, ಯಾರು ಗೆಲ್ತಾರೆ ಅಂತ ಗೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಒಂದು ಎಮರ್ಜೆನ್ಸ್ ಆಫ್ ಬಿಜೆಪಿ ಕೂಡ ಕಾರಣ. 77ರಿಂದ ಬಿಜೆಪಿ ಈಗ 100 ಕ್ರಾಸ್ ಮಾಡಿ 120, 130 ತನಕ ಹೋಗುವಂತ ಚಾನ್ಸಸ್ ಇದೆ. 140 ಹೋಗ್ಬೋದು. ಅಂಡರ್ ಕರೆಂಟ್ ಏನಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಆದ್ರೆ ಪರಿವರ್ತನೆ ಬೇಕು ಅನ್ನೋ ಒಂದು ವಾಯ್ಸ್ ಜಾಸ್ತಿ ಆಗಿದೆ, ಆ ಧ್ವನಿ ಜಾಸ್ತಿ ಆಗಿದೆ. ಹಾಗಂತ ಎಲ್ರು ಓಪನ್ ಅಪ್ ಆಗಿ ಇದನ್ನ ಹೇಳ್ತಾರೆ ಅಂತ ನಾನು ಹೇಳೋದಿಲ್ಲ. 10ರಲ್ಲಿ 2-3 ಜನ ಮಾತಾಡ್ತಾ ಇದ್ದಾರೆ. ಧೈರ್ಯ ಬರ್ತಾ ಇಲ್ಲ ಜನರಿಗೆ ಮಾತಾಡ್ಲಿಕ್ಕೆ. ರಾಜಕೀಯ ಒಲವು ನಿಲುವುಗಳನ್ನ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇಲ್ಲ. ತಮ್ಮ ಸಮಸ್ಯೆಗಳನ್ನ ಹೇಳ್ತಾರೆ, ತಮಗೇನ್ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳ್ತಾರೆ, ತಾವೇನು ಆಶಯವನ್ನ ಅಂದ್ರೆ ಭವಿಷ್ಯದಲ್ಲಿ ನಮ್ಗೆ ಏನು ಬೇಕು ಅನ್ನೋದನ್ನ ಹೇಳ್ತಾರೆ. ಆದ್ರೆ ನಾವು ಯಾರ ಜೊತೆಗಿದ್ದೇವೆ ಅಂತ ಅವ್ರು ಸ್ಪಷ್ಟವಾಗಿ ಹೇಳ್ತಿಲ್ಲ. ಜೋ ದೇಖೆಂಗೆ ಮೈ ಚಾರ್ಕು ಹಮ್ ಸಬ್ಕೋ ಪತಾ ಚಲೇಗಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹಲವು ಕಾರಣ ಇದೆ. ಒಂದು, ನೀವು 2021ರಲ್ಲಿ ನೋಡಿದಿರಿ, ಆವಾಗ್ಲೂ ಚುನಾವಣಾ ಹಿಂಸಾಚಾರ ಇತ್ತು. ಅದರ ಹಿಂದೆ ಕೂಡ ಇತ್ತು, ಎಡಪಕ್ಷಗಳು ಇದ್ದಾಗ ಕೂಡ ಪಶ್ಚಿಮ ಬಂಗಾಳ ಚುನಾವಣಾ ಹಿಂಸಾಚಾರಕ್ಕಿಂತ ಚುನಾವಣೋತ್ತರ ಹಿಂಸಾಚಾರ ಜಾಸ್ತಿ ಅಲ್ಲಿ. ಹೌದು, ಚುನಾವಣೋತ್ತರ ಹಿಂಸಾಚಾರ ಜಾಸ್ತಿ. 2021ರಲ್ಲಿ ಈ ಪೋಸ್ಟ್ ಪೋಲ್ ವಯಲೆನ್ಸ್ ಏನ್ ನಡೆದಿತ್ತು ಅದು ಬಹಳ ಇಂಪ್ಯಾಕ್ಟ್ ಆಗಿದೆ, ಜನರ ಮನಸ್ಸಿಗೆ ಬಹಳ ಗಾಢವಾಗಿ ಇಂಪ್ಯಾಕ್ಟ್ ಆಗಿದೆ ಅಂತ ನನ್ಗನ್ಸತ್ತೆ. ಪೋಸ್ಟ್ ಪೋಲ್ ವಯಲೆನ್ಸ್, ಅದರ ನಂತರದ ವರ್ಷಗಳಲ್ಲಿ ಆಗಿರುವಂತಹ ವಯಲೆನ್ಸ್, 2023 ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಆಗಿರುವಂತಹ ವಯಲೆನ್ಸ್, 24ರ ಚುನಾವಣೆ ಸಂದರ್ಭದಲ್ಲಿ ಆಗಿರುವಂತಹ ವಯಲೆನ್ಸ್, ಮೊನ್ನೆ ಸಂದೇಶ್ ಕಲಿಯಲ್ಲಿ ಆಗಿರುವಂತಹ ವಯಲೆನ್ಸ್, ಶಂಸೇರ್ಗಂಜ್ ಅಲ್ಲಿ ಆಗಿರುವಂತಹ ವಯಲೆನ್ಸ್, ಆರ್ಜಿಕರ್ ಹಾಸ್ಪಿಟಲ್ ನಲ್ಲಿ ಆಗಿರುವಂತಹ ವೈಲೆನ್ಸ್ ಅಂತ ಅದು ಒಂಥರ ವೈಲೆನ್ಸ್. ಅಲ್ಲಿ ಆಗಿರುವಂತಹ ಒಂದು ರೇಪ್ ಮತ್ತೆ ಮರ್ಡರ್ ಪ್ರಕರಣ ಇಡೀ ಪಶ್ಚಿಮ ಬಂಗಾಳವನ್ನೇ ಬಡಿದೆಬ್ಬಿಸಿದಂತಹ ಪ್ರಕರಣ. ಸೊ ಇಂಥದ್ದನ್ನ ಜನ ನೋಡಿ ರೋಸಿ ಹೋಗಿದ್ದಾರೆ. ನಾನು ಅನೇಕ ಕಡೆ ಭೇಟಿ ನೀಡಿದಾಗ ಜನರು ಅಂತಿಮವಾಗಿ ಒಂದು ವಿಷಯ ಹೇಳ್ತಿದ್ದು, ಜೋ ಹೋಗ ಅಚ್ಚಾಯಿ ಹೋಗ ಲೇಕಿನ್ ಹಮೆ ಶಾಂತಿ ತೋ ಚಾಹಿಯೆ. ಮೊದಲ ಪ್ರಾಶಸ್ತ್ಯ ನಮಗೆ ಶಾಂತಿ ಬೇಕು ಅಂತ. ಅಂದ್ರೆ ಬಂಗಾಳದ ಜನ ಶಾಂತಿಯನ್ನ ಬಯಸ್ತಾ ಇದ್ದಾರೆ. ಐದರ್ ದೇ ಚೂಸ್ ದೀದಿ ಆರ್ ಮೋದಿ, ದಟ್ಸ್ ಅ ಡಿಫರೆಂಟ್ ಮ್ಯಾಟರ್. ಬಟ್ ಇಬ್ರು ಯಾರೇ ಬಂದ್ರು ಕೂಡ ನಮಗೆ ಶಾಂತಿಯನ್ನು ಕೊಡಿ ಅಂತ ಅವರು ಬಹಳ ಅಂಗಲಾಚಿ ಬೇಡುವಂತ ಒಂದು ಪರಿಸ್ಥಿತಿ ಬಂಗಾಳದಲ್ಲಿದೆ. ಸೊ ಅದಕ್ಕೆ ಕಾರಣ ಏನು ಅಂತ ನಾವೇನು ವಿವರಣವಾಗಿ ಹೇಳ್ಬೇಕಿಲ್ಲ. ಯಾರು ಆಡಳಿತದಲ್ಲಿದ್ರು ಅವರೇ ಮುಖ್ಯವಾಗಿ ಕಾರಣ ಆಗ್ತಾರೆ ಈ ರೀತಿಯ ವೈಲೆನ್ಸ್ ಅನ್ನು ತಡೆಯುವಂತ ಶಕ್ತಿ ಆಡಳಿತ ಸರ್ಕಾರಕ್ಕಿದೆ. ಸರ್ಕಾರ ತಡಿಲಿಲ್ಲ ಅನ್ನೋದನ್ನು ಓಪನ್ ಆಗಿ ಜನರು ಹೇಳಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಬಿಜೆಪಿ ಒಂದು 120 ತನಕ ಬರಬಹುದು, 120 ತನಕ ಬರಬಹುದು ಅಂತಿತ್ತು. ಮತಗಟ್ಟೆ ಸಮೀಕ್ಷೆ ಮೊದಲಿಗೆ ಹಾಫ್ ವೇ ಮಾರ್ಕ್ ಕ್ರಾಸ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಇದ್ದಾವೆ. ಗ್ರೌಂಡ್ ನಲ್ಲಿ ಆ ಸೂಚನೆಗಳು ಏನಾದ್ರು ಕಾಣಿಸ್ತಾವ, ಲಕ್ಷಣಗಳು ಕಾಣಿಸ್ತಾವ? ಯಾವಾಗ ಚುನಾವಣೆಯನ್ನ ಅನೌನ್ಸ್ ಮಾಡ್ತೋ ಆಗ ಪ್ರಚಾರ ಆರಂಭ ಆದಾಗ ಬಿಜೆಪಿ 100ರ ಲಕ್ಷವನ್ನು, ಅಂದ್ರೆ ಬಿಜೆಪಿಯ ಆಂತರಿಕವಾಗಿ ಚರ್ಚೆ ನಡೆದಿದೆ, ನಮಗೆ 100 ಹತ್ರ ಇದ್ದೇವೆ ಸರ್ ಅಂತ ಹೇಳಿ ಒಂದು ಹೈಕಮಾಂಡ್ಗೆ ರಿಪೋರ್ಟ್ ಹೋಗಿತ್ತು. ಅದಾದ ನಂತರ ಮಧ್ಯವಧಿಗೆ ಬಂದಾಗ ಬಿಜೆಪಿ 125ರ ಅಸೆಸ್ಮೆಂಟ್ ಮಾಡ್ತಿತ್ತು. ಇವನ್ ಅಮಿತ್ ಶಾ ಅವರು ಕೂಡ ಇಂಟರ್ನಲ್ ಮೀಟಿಂಗ್ ಅಲ್ಲಿ ನಾವು 125ರ ಹತ್ರ ಇದ್ದೇವೆ ಅನ್ನೋ ಒಂದು ಚರ್ಚೆನ ಮಾಡಿದ್ರು. ಚುನಾವಣೆ ಮುಗಿತಾ ಅಂದ್ರೆ ಪ್ರಚಾರ ಮುಗಿಯುವ ಸಂದರ್ಭದಲ್ಲಿ ಬಿಜೆಪಿ 150 ಕ್ರಾಸ್ ಆಗ್ತಾ ಇದೆ ಅನ್ನೋ ಒಂದು ಅಸೆಸ್ಮೆಂಟ್ ಅನ್ನ ಅಮಿತ್ ಶಾ ಮತ್ತೆ ಅವರ ಟೀಮ್ ಮಾಡಿದೆ ಅನ್ನೋ ಒಂದು ಸೋರ್ಸ್ ಸಿಕ್ಕಿರುವಂತ ಮಾಹಿತಿ ನನಗೆ ಅನೇಕ ಮಂದಿ ಮಾತಾಡುವ ಸಂದರ್ಭದಲ್ಲಿ ಹೇಳಿದೆ. ಅಂದ್ರೆ ಬಿಜೆಪಿಯ ದಿಲ್ಲಿ ನಾಯಕರು ಕಾನ್ಫಿಡೆಂಟ್ ಆಫ್ ಕ್ರಾಸಿಂಗ್ 148. ಸೊ ಆದ್ರೆ ಅದು ಗ್ರೌಂಡ್ ಅಲ್ಲಿ ಇದೆ. ಅದು ಸಹಜವಾಗಿ ಬಿಜೆಪಿ ಅವರು ನಾವು ಸರ್ಕಾರ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗ್ರೌಂಡ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಪ್ರೆಸೆನ್ಸ್ ಕೂಡ ಕಾಣ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ಪ್ರೆಸೆನ್ಸ್ ಜೊತೆಗೆ ನಾನು ಹಿಂದೆ ಪ್ರಶಾಂತ್ ನಾಥ್ ಅವ್ರ ಜೊತೆ ಮಾತನಾಡೋ ಕೂಡ ಮತ್ತೆ ಉಳಿದಿದ್ದೇನೇ ಇರಲಿ. ಹೌದು, ಹೋರಾಟಗಾರ. ಹೌದು. ಸಿಂಗಲ್ ಹ್ಯಾಂಡ್ ನೋಡಿ ಸರ್, ಸಿಂಗಲ್ ಹ್ಯಾಂಡ್ ಅಲ್ಲಿ ಶಿ ಇಸ್ ಫೈಟಿಂಗ್ ಅಗೇನ್ಸ್ಟ್ ದ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ಬೋದು. ಅಲ್ಲಿ ಸೇನೆ ಇದೆ, ಎಲೆಕ್ಷನ್ ಕಮಿಷನ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಇದೆ, ಬಿಜೆಪಿ ಫಾರ್ಮಿಡಬಲ್ ಒಂದು ಪೊಲಿಟಿಕಲ್ ಫೋರ್ಸ್ ಬಿಜೆಪಿ ಇದೆ.
ಸೊ ಅವ್ರ ವಿರುದ್ಧ ಇಟ್ ಇಸ್ ಓನ್ಲಿ ಮಮತಾ ಅನ್ನೋ ಫ್ಯಾಕ್ಟರ್ ಅಷ್ಟೇ ಸರ್ ಇದೆ ಎಲೆಕ್ಷನ್ ಅಲ್ಲಿ ಇರೋದು. ನಿಜ, ಮಮತಾ ನಿಜ. ಬ್ಯಾನರ್ಜಿ ಬೇರೆ ಯಾರು ಕೂಡ ಅಲ್ಲಿ ಪಾಪ್ಯುಲರ್ ಇಲ್ಲ. ಮಮತಾ ಬ್ಯಾನರ್ಜಿಯೇ ಟಿಎಂಸಿ ಅನ್ನ ಕಾಪಾಡಿಕೊಂಡಿರೋದು. ಟಿಎಂಸಿ ಅಂದ್ರೆ ಮಮತಾ ಬ್ಯಾನರ್ಜಿ ಅಂದ್ರೆ ಟಿಎಂಸಿ, ಬಂಗಾಳ ಅಂದ್ರೆ ಮಮತಾ ಅಂದ್ರೆ ಬಂಗಾಳ. ಸೊ ಆ ರೀತಿಯಾದಂತ ಎನ್ವಿರಾನ್ಮೆಂಟ್ ಇದೆ. ಅದನ್ನ ಚೇಂಜ್ ಮಾಡ್ಲಿಕ್ಕೆ ಮೋದಿ ಮತ್ತೆ ಅಮಿತ್ ಶಾ ನಂಗೆ ಒಂದೊಂದ್ಸಲ ಅನ್ಸೋದು ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಕವಚ ಕುಂಡಲಗಳನ್ನು ತೊಟ್ಕೊಂಡು ಕೈಯಲ್ಲಿ ಖಡ್ಗ ಹಿಡ್ಕೊಂಡೆ ಮನೆಯಿಂದ ಹೊರಗೆ ಬರ್ತಾರೆ ಪ್ರತಿದಿನವೂ. ಹೌದೌದು. ಅಂದ್ರೆ ಇದು ನಾನ್ ನೋಡಿದಾಗ ಇದು ಮೋದಿ ವರ್ಸಸ್ ದೀದಿ ಅನ್ನೋದಕ್ಕಿಂತ ಮೋದಿ ವರ್ಸಸ್ ಅಮಿತ್ ಶಾ ಅನ್ನುವ ಫೀಲಿಂಗ್ ನನಗೆ ಗ್ರೌಂಡ್ ಅಲ್ಲಿ ಕಂಡಿದೆ. ಯಾಕಂತ ಹೇಳಿದ್ರೆ ಸುಮಾರು ಅಮಿತ್ ಶಾ ಅವರು ದೀದಿ ವರ್ಸಸ್ ಅಮಿತ್ ಶಾ. ಯಾಕಂದ್ರೆ 20 ದಿನಗಳಿಂದ ಅಮಿತ್ ಶಾ ಕಲ್ಕತ್ತಾದಲ್ಲಿ ಉಳ್ಕೊಂಡಿದ್ರು, ಇಡೀ ಪ್ರವಾಸ ಮಾಡಿದ್ದಾರೆ, ಪ್ರತಿದಿನ ನಿತ್ಯವೂ ಸಭೆಗಳನ್ನ ಮಾಡಿದ್ದಾರೆ, ಚುನಾವಣೆಯನ್ನ ಬಹಳ ಕ್ಲೋಸ್ ಆಗಿ ಫೈಟ್ ಮಾಡಿದ್ದಾರೆ. ಅದಲ್ಲದೆ ಕಳೆದ ಚುನಾವಣೆಯಲ್ಲಿ 2021 ಚುನಾವಣೆಯಲ್ಲಿ 200 ಪಾರ್ ಅನ್ನೊಂದು ಘೋಷಣೆಯನ್ನ ಅಮಿತ್ ಶಾ ಮಾಡಿದ್ರು. ಆದ್ರೆ ಅದು ನಿಜ ಆಗಿರ್ಲಿಲ್ಲ, ಅವರ ಕ್ರೆಡಿಬಿಲಿಟಿಗೆ ಸಣ್ಣ ಡೆಂಟ್ ಆಗಿತ್ತು. ಈ ಸರಿ ಅಮಿತ್ ಶಾ 170 ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪುನಃ ಒಂದು ವೇಳೆ ಅದು ಆ ನಂಬರ್ ಬರದೇ ಇದ್ರೆ ಮತ್ತೆ ಪುನಃ ಅವರ ಕ್ರೆಡಿಬಿಲಿಟಿಗೆ ಡೆಂಟ್ ಆಗ್ಬೋದು. ಮತ್ತೆ ಉತ್ತರ ಪ್ರದೇಶದಲ್ಲಿ ಅದರದ್ದು ಬೇರೆ ಆದ ಇಂಪ್ಯಾಕ್ಟ್ ಇರ್ತದೆ. ಉತ್ತರ ಪ್ರದೇಶದಲ್ಲಿ ಬಹುಶಃ ಯೋಗಿ ಅವರಿಗೆ ಹೆಚ್ಚು ಒಂದು ಸ್ವಾಯತ್ತತೆ ಸಿಗ್ಬೋದು ಅಂತ ಕಾಣುತ್ತೆ. ಅದು ಆಮೇಲಿನ ಲೆಕ್ಕಾಚಾರಗಳು. ಆದ್ರೆ ಅಮಿತ್ ಶಾ ವರ್ಸಸ್ ದೀದಿ ಅನ್ನೋ ಒಂದು ವಾತಾವರಣ ನಂಗೆ ಕಂಡು ಬಂದಿದೆ. ಫಿಯರ್ಸ್ ಫೈಟ್ ಇದೆ ಸರ್, 50-50 ಬ್ಯಾಟಲ್ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಬಂಗಾಳಿ ಅಸ್ಮಿತೆ ಇದೆ. ಲಕ್ಷ್ಮೀ ಭಂಡಾರ್ ಸ್ಕೀಮ್ ನ 1,500 ರೂಪಾಯಿ ಮಮತಾ ದೀದಿ ಅವರಿಗೆ ಸಪೋರ್ಟ್ ಇರುವಂತ ಅದು ವಿಸಿಬಿಲಿಟಿ ಬಂಗಾಳದಲ್ಲಿ ಕಂಡು ಬಂದಿದೆ. ಅದರ ಜೊತೆಗೆ ಬಂಗಾಳಿ ಅಸ್ಮಿತೆ ಅದರ ಬಗ್ಗೆ ಜನ ಚರ್ಚೆ ಮಾಡಿದ್ದಾರೆ. ಈ ಮೀನು ತಿನ್ನೋದೆಲ್ಲ ನೋಡಿ, ಮತ್ತೆ ಬಿಜೆಪಿ ಅನುರಾಗ್ ಠಾಕೂರ್ ಅವರು ಮೀನು ತಿನ್ನೋದು ಅದೆಲ್ಲ ಬಂದಿತ್ತು. ಈ ಮೀನು ಅನ್ನೋದು ಅವರ ಜೀವನಕ್ಕೆ ಬಹಳ ಕ್ಲೋಸ್ ಆಗಿರುವಂತ ಫ್ಯಾಕ್ಟರ್ ಸರ್. ಅದನ್ನ ಬಂಗಾಳದಲ್ಲಿ ನೀವು ನಾನ್ ವೆಜ್ ಇಲ್ಲ ಆ ರೀತಿಯದನ್ನೆಲ್ಲ ಮಾತಾಡಬಾರ್ದು, ಅದು ಬಹಳ ಹರ್ಟ್ ಆಗುತ್ತೆ ಅವರಿಗೆ. ಸೊ ಬಿಜೆಪಿಯನ್ನ ನಮ್ಮ ಕಲ್ಚರ್, ನಮ್ಮ ಪರಂಪರೆ ಮತ್ತೆ ಬಂಗಾಳಿ ಐಡೆಂಟಿಟಿ ಏನಿದೆ ಅದರ ವಿರುದ್ಧವಾದಂತ ಪಾರ್ಟಿ, ಅದೊಂದು ನಾರ್ತ್ ಇಂಡಿಯನ್ ಪಾರ್ಟಿ, ಅದು ಆಂಟಿ ಬಂಗಾಳಿ ಪಾರ್ಟಿ ಅನ್ನೋ ಒಂದು ನರೇಟಿವ್ ಅನ್ನ ವ್ಯವಸ್ಥಿತವಾಗಿ ತೇಲಿ ಬಿಡೋದ್ರಲ್ಲಿ ಟಿಎಂಸಿ ಯಶಸ್ವಿಯಾಗಿದೆ. ಆದ್ರೆ 15 ವರ್ಷದ ಏನು ಆಡಳಿತ ನಡೆಸಿ ಬಂದಂತಹ ಒಂದು ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇದೆಯಲ್ಲ, ಅದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದಲ್ಲದೆ ಎಲೆಕ್ಷನ್ ಕಮಿಷನ್ ಕೂಡ ಬಹಳ ಅಗ್ರೆಸಿವ್ ಆಗಿ, ಪಾರದರ್ಶಕವಾಗಿ, ನಾನು ನೇರವಾಗಿ ಹೇಳ್ತೇನೆ, ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ ಮತ್ತೆ ಭಯಮುಕ್ತ ಚುನಾವಣೆಯನ್ನ ಮಾಡೋದ್ರಲ್ಲಿ ಎಲೆಕ್ಷನ್ ಕಮಿಷನ್ ಬಹಳ ಯಶಸ್ವಿಯಾಗಿದೆ. 90 ಲಕ್ಷ ವೋಟರ್ಗಳು ಡಿಲೀಟ್ ಆಗಿದೆ. ಬಹುಶಃ 25 ಲಕ್ಷ 26 ಲಕ್ಷ ಜೆನ್ವಿನ್ ವೋಟರ್ಸ್ ಇದ್ರೆ, ಆದ್ರೆ ಅಲ್ಲೂ ಕೂಡ ಟೆಕ್ನಿಕಲ್ ಇಶ್ಯೂಸ್ ಇದ್ರಿಂದ ಅವರಿಗೆ ವೋಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಯಾಕೆಂತ ಹೇಳಿದ್ರೆ ಬಹಳ ವೇಗದಲ್ಲಿ SIR ಪ್ರಕ್ರಿಯೆಗಳು ಪೂರ್ಣಗೊಳ್ಬೇಕು ಅಂತಿದ್ರೆ ರಾಜ್ಯ ಸರ್ಕಾರದ ಸಹಕಾರ ಬೇಕು. ರಾಜ್ಯ ಸರ್ಕಾರ ಎಲ್ಲೂ ಕೂಡ ಸಹಕಾರ ಕೊಡ್ಲಿಲ್ಲ, ಅದು ಅಲ್ಲಿ ಎವಿಡೆಂಟ್ ಆಗಿತ್ತು. ಮತ್ತೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಗಳು ಇಂಟರ್ವ್ಯೂನ್ ಆಗಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಇನ್ಸಿಡೆಂಟ್ ಗಳನ್ನ ಕೂಡ ನಾವು ನೋಡಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಕಳಿಸಿದಂತ ಜುಡಿಷಿಯಲ್ ಆಫೀಸರ್ಸ್ ಗಳನ್ನ ಹೌಸ್ ಅರೆಸ್ಟ್ ಮಾಡಿತ್ತು. ಸೊ ಇಂಥ ಬೆಳವಣಿಗೆ ಕೂಡ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಇದರ ಮಧ್ಯೆ ಕೂಡ ಮಮತಾ ಬ್ಯಾನರ್ಜಿ ಬಹಳ ದೊಡ್ಡ ಫೈಟ್ ಅನ್ನ ನೀಡಿದ್ದಾರೆ. ಸಣ್ಣ ಮಟ್ಟಿಗೆ 4ನೇ ತಾರೀಕು ಗೊತ್ತಾಗಬೇಕು ಯಾರ ಫೈಟ್ ಚೆನ್ನಾಗಿತ್ತು ಅಂತ. ನಾನು ಬರ್ತೀನಿ ರಾಘವನ್. ವಿಷಯ ನೋಡಿದ್ರೆ ಇನ್ನೊಂದು ವಿಚಾರ ನಾನು ಹೇಳ್ತೇನೆ. ಹಿಂದಿನ ಚುನಾವಣೆಯಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದು, ಆದ್ರೆ ಈ ಬಾರಿ ಬದಲಾವ್ ಚಾಯ್ ಅಂತ ಹೇಳಿದ್ರೆ, ಬದಲಾವ್ ಚಾಯ್ ಅಂತ ಹೇಳ್ತಾ ಇದ್ರೆ, ಅಂದ್ರೆ ರಿವೆಂಜ್ ತಗೊಳ್ಳಿ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ, SIR ವಿರುದ್ಧ, ಎಲೆಕ್ಷನ್ ಕಮಿಷನ್ ವಿರುದ್ಧ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಬದಲಾವಣೆ ಅಂತ ಹೇಳ್ತಿಲ್ಲ ಮಮತಾ ಬ್ಯಾನರ್ಜಿ, ಬದಲಾವ್ ಚಾಯ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ರಿವೆಂಜ್ ವೋಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಚೇಂಜ್ ಅಲ್ಲ ರಿವೆಂಜ್ ಅಂತ. ಬಂಗಾಳದವರಿಗೆ ಮಾಡ್ತಿರುವಂತ ಅವಮಾನ. ಚೇಂಜ್ ಅಲ್ಲ ರಿವೆಂಜ್. ಪ್ರಶಾಂತ್, ಹಾಫ್ ವೇ ಮಾರ್ಕ್ ಅನ್ನು ಕ್ರಾಸ್ ಮಾಡ್ತಾರಂತೆ ಬಿಜೆಪಿ ಅವರು ಎಕ್ಸಿಟ್ ಪೋಲ್ಗಳ ಪ್ರಕಾರ. ಅದೇ ನಾನು ಪೂರ್ತಿ ಬರೀ ಅಂದ್ರೆ ಎಕ್ಸಿಟ್ ಪೋಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.